ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದಾಂಪತ್ಯದಲ್ಲಿ ವಿರಸವಿದೆ ಮತ್ತು ಲಕ್ಷ್ಮೀ ಪ್ರಾಪ್ತಿ. ನೋಡಿ, ದಾಂಪತ್ಯ ವಿರಸಕ್ಕೆ ಈ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ, ಲಕ್ಷ್ಮೀ ಪ್ರಾಪ್ತಿಗೂ ಈ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಲ್ವಾ? ದಾಂಪತ್ಯದಲ್ಲೂ ಸ್ವಲ್ಪ ಕುಟುಕು ಅಂತ ಐತೆ ಸರ್, ಸ್ವಲ್ಪ ಸಮಸ್ಯೆ ಉಂಟು ಈ ಮನಸ್ಸಿನ ಹತ್ರ ಅಂತ ನಿಮ್ಗೆ ಅನಿಸಿದ್ರೆ, ಅದ್ರ ಜೊತೆಗೆ ಲಕ್ಷ್ಮೀ ಪ್ರಾಪ್ತಿ, ಮನೆಯಲ್ಲಿ ಬಂದ್ಬಿಟ್ಟು ದುಡ್ಡು ಕಾಸು ಇತ್ಯಾದಿಗಳಲ್ಲೂ ಕೂಡ ಸಮಸ್ಯೆ ಇದೆ ನಮಗೆ. ಇನ್ನೊಂದು, ಈ ಮನುಷ್ಯ ಮಾತು ಕೇಳ್ತಾ ಇಲ್ಲ, ದುಡಿಯೋಕ್ಕೆ ಹೋಗ್ತಾ ಇಲ್ಲ, ಅಥವಾ ಏನಾದ್ರು ಒಂದು ಲಕ್ಷ್ಮೀ ಪ್ರಾಪ್ತಿಗೆ ಸಂಬಂಧಪಟ್ಟಿದ್ದು ಇದೆ, ಜೊತೆಗೆ ದಾಂಪತ್ಯದಲ್ಲೂ ಸಮಸ್ಯೆ ಇದೆ ಅನ್ನುವಂಥವ್ರು, ಎರಡೂ ಸಮಸ್ಯೆ ಇರುವಂಥ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಈ ಪ್ರಯೋಗವನ್ನು ಮಾಡಬೇಕು. ರೈಟ್. ಏನು ಮಾಡಬೇಕು ಸರ್ ಅಂದರೆ, ಮದುವೆ ಆಗಿರೋರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಆಮೇಲೆ ಯಾರಾದರೂ ಹಾಕ್ಬಿಟ್ಟಿರಾ ನಮ್ಗೆ ಮದುವೆ ಆಗಿಲ್ಲ ಏನು ಮಾಡಬೇಕು ಅಂತ. ಮದುವೆ ಆಗಿರುವಂಥ ದಂಪತಿಗಳ ಮಧ್ಯೆ ಸಮಸ್ಯೆ ಇದ್ದಂಥ ಹೆಣ್ಣು ಮಗಳು, ಅದೇ ಮನೆಯಲ್ಲಿ ಆ ಲಕ್ಷ್ಮೀ ಪ್ರಾಪ್ತಿಗೆ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದವರಿದ್ದರೆ ಈ ಪ್ರಯೋಗ ಮಾಡಿ. ಗುರುವಾರದ ದಿನ ಸಂಜೆ ಹೊತ್ತಲ್ಲಿ ನಿಮ್ಮ ಮನೆಯ ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿಟ್ಟು ಹಸಿ ಹಾಲಿನ ಅಭಿಷೇಕವನ್ನು ತಾಯಿಗೆ ಮಾಡಿ. ಒಂದೊಂದು ಲೋಟ ತಗೊಂಡೋಗಿ ಸುರಿದು ಬಿಡಬೇಡಿ, ಸ್ವಲ್ಪ ಹಸಿ ಹಾಲಿನ 100 ml ಓಕೆ ತಗೊಂಡೋಗ್ಬಿಟ್ಟು ತಾಯಿಗೆ ಅಭಿಷೇಕವನ್ನು ಮಾಡಿ. ಮಾಡುವಾಗ ಸಂಕಲ್ಪವನ್ನು ಮಾಡ್ಕೊಳ್ಳಿ, ಕೈನಲ್ಲಿ ಇಟ್ಕೊಂಡು ಸೋ ಆ್ಯಂಡ್ ಸೋ ಪತ್ನಿ ಆದಂಥ ನಾನು ಈ ಥರ ನನ್ನ ಮನೆಯಲ್ಲಿ ಈ ಥರ ಸಮಸ್ಯೆ ಇದೆ, ಇಂಥವ್ರು ಅಂದರೆ ನನ್ನ ಪತಿ ದೇವರು ಇಂಥವ್ರು ಇದ್ದಾರೆ, ನಮ್ಮ ಮನೆಯಲ್ಲಿ ದಾಂಪತ್ಯದಲ್ಲಿ ಕೂಡ ಈ ವಿರಸ ಇದೆ, ಲಕ್ಷ್ಮೀನೂ ಕೂಡ ಆಗಮನ ಇಲ್ಲ, ಸ್ಥಿರಲಕ್ಷ್ಮೀ ಪ್ರಾಪ್ತಿ ಆಗಲಿ ಅಂತ ಬೇಡಿಕೊಂಡು ಇದನ್ನು ಒಂದು ಅಭಿಷೇಕ ರೂಪದಲ್ಲಿ ಮಾಡಬೇಕು. ಪ್ರತಿ ಗುರುವಾರ ಸಂಜೆಯಲ್ಲಿ ಈ ಪ್ರಯೋಗ ನೀವು ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿರುವಂಥ ದಾಂಪತ್ಯ ವಿರಸ ಕ್ಲಿಯರ್, ಲಕ್ಷ್ಮೀ ಪ್ರಾಪ್ತಿನೂ ಕೂಡ ಆಗುತ್ತೆ. ಸುಮ್ಮನೆ ಮನೆಯಲ್ಲಿ ಖರ್ಚುಗಳು ಇತ್ಯಾದಿಗಳು ಆಗ್ತಾ ಇದ್ರು ಅಂದ್ರೆ ನಿವಾರಣೆ ಆಗುತ್ತೆ. ಬಟ್ ಬರೀ ಲಕ್ಷ್ಮೀ ಪ್ರಾಪ್ತಿಗೆ ಈ ಪ್ರಯೋಗ ಮಾಡಬೇಕಾ ಸರ್ ಅಂದರೆ ಮಾಡೋಂಗಿಲ್ಲ, ಬರೀ ದಾಂಪತ್ಯ ವಿರಸಕ್ಕೆ ಈ ಪ್ರಯೋಗ ಮಾಡಬೇಕಂದ್ರೆ ಮಾಡೋಂಗಿಲ್ಲ. ಎರಡೂ ಇದೆ. ಇಂಥವರಿಗಾಗಿ ಈ ಪ್ರಯೋಗವನ್ನು ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿರ್ಬೋದು, ನಮ್ಮ ಒಂದು ವೀಡಿಯೋಗಳು ಇತ್ಯಾದಿಗಳು ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿ ಬರುವಂಥದ್ದು ಇರುತ್ತೆ ಇವಾಗ ಇನ್ನು ಮುಂದೆ. ಸೊ 2-3 ಸಮಸ್ಯೆ ಇರುವಂಥ ಒಂದೇ ಮನೆಗೆ ಒಂದು ಪರಿಹಾರ, ಈ ರೀತಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹವೇ ಕಾರಣವೇ ಹೊರತು ಬೇರೆ ಏನಿಲ್ಲ. ಹೊಸದಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನೀವುಗಳೇ. ನೀವು ಕೊಟ್ಟಿರುವಂಥ ಈ ಸಪೋರ್ಟೇ ಇವತ್ತು ನಾವು ನಿಂತಿರುವಂಥದ್ದು. ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವಿರುವಂಥದ್ದು. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮನ್ನು ಖುಷಿ ಪಡಿಸೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಸರಳವಾಗಿರುವಂಥ ವಿಚಿತ್ರವಾಗಿರುವಂಥ ಪರಿಹಾರಗಳನ್ನ ಕೊಡೋದಕ್ಕೆ ಪ್ರಯತ್ನ ನಮ್ಮದು ಹೀಗೆ ಜಾರಿಯಲ್ಲಿರುತ್ತೆ. ಪ್ರತಿ ಸಲ ಆಶೀರ್ವಾದ ಮಾಡ್ದಂಗೆ ಇವತ್ತು ಕೂಡ ಆಶೀರ್ವಾದ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.